ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು 45 ಮೂವಿ ತುಂಬ ಚೆನ್ನಾಗಿದೆ, ಒಂದ್ಸಲ ಹೋಗಿ ನೋಡ್ಕೊಂಬಾ ಅಂತ. ಯೂಶ್ವಲಿ ನನಗೆ ಡೇ ಟೈಮು ಫಿಲಮ್ ನೋಡಿ ಅಭ್ಯಾಸ ಇಲ್ಲ. ನಾನು ನೈಟ್ ಶೋಗೆ ತುಂಬ ಹೋಗಿ ಅಭ್ಯಾಸ ಇರೋದು. ಹಾಗಾಗಿ ನಾನು ನೈಟ್ ಶೋಗೆ ಫಿಲಮ್ಗೆ ಹೋದರೆ ಹೋಗೋದು. ಇವ್ನು ನನ್ನ ಫ್ರೆಂಡ್ ಕೃಷ್ಣ ಚಡ್ಡಿ ದೋಸ್ತು. ಫಿಲಮ್ಗೆಲ್ಲ ಹೋದರೆ ಇಬ್ಬರು ಜೊತೆಲೇ ಹೋಗ್ತೀವಿ. ನೈಟ್ ಶೋ ಚಳಿ ಜಾಸ್ತಿ ಇರುತ್ತೆ ಅಂತ ಸ್ವೆಟ್ರು ಟೋಪಿ ಎಲ್ಲ ಹಾಕೊಂಡು ಫುಲ್ ಪ್ಯಾಕ್ ಮಾಡಿಕೊಂಡು ಕೃಷ್ಣ ಬಂದಿದ್ದ. ನಾನು ಉಪೇಂದ್ರ ಅಭಿಮಾನಿ ಅಂತ ಈ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿಲ್ಲ. ಅರ್ಜುನ್ ಜನ್ಯ ಅವರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಅವರ ಮೂವಿಗೆ ಅವರು ಮ್ಯೂಸಿಕ್ ಯಾವ ಥರ ಕೊಟ್ಟಿರ್ತಾರೆ ಅಂತ ನೋಡೋಣ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮು ಈ ಮೂವಿನ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಒಂದು ಕ್ಯೂರಿಯಾಸಿಟಿಯಿಂದ ನೋಡೋಣ ಅಂತ ಹೊರಟಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನೈಟ್ ಶೋಗೆ ತುಂಬ ಜನ ಇದ್ದರು. ತುಂಬ ಜನ ಯಾವಾಗ ಮೂವಿ ಡೋರ್ ಓಪನ್ ಆಗುತ್ತೆ ಬೇಗ ಒಳಗಡೆ ಹೋಗೋಣ ಫಿಲಮ್ ನೋಡೋಣ ಅಂತ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ರು. ಮೂವಿ ಸ್ಟಾರ್ಟ್ ಆಯ್ತಲ್ಲ ಅಂತ ಒಳಗಡೆ ಹೊರಟಿದ್ದೆ. ಮೂವಿ ಲೋಗೋ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದರು. ಫಿಲಮ್ ಹೇಗಿದೆ ಅಂತ ನಾವು ಲಾಸ್ಟಲ್ಲಿ ಹೇಳ್ತೀನಿ. ಏನಪ್ಪ ಇದು ಆಚೆ ಅಷ್ಟೊಂದು ಜನ ಇದ್ದರು, ಒಳಗಡೆ ನೋಡ್ರೆ ಸೀಟ್ಸ್ ಎಲ್ಲ ಖಾಲಿ ಇದೆ ಅಂತ ಅಂದ್ಕೊಬೇಡಿ. ಇದು ಆ್ಯಕ್ಚುಲಿ ಇಂಟರ್ವಲ್ ಬಿಟ್ರಲ್ಲ ಅಂತ ನಾವು ಪಾಪ್ಕಾರ್ನ್ ತಿನ್ನೋ ಮಕ್ಕಳಂತೂ ಅಲ್ಲ. ಅಂತೂ ಇಂತೂ ಮೂವಿ ಯಾವಾಗ ಎಂಡ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ತುಂಬ ಬೇಗ ಟೈಮ್ ಹೋಯಿತು. ಸಮಯ ಈಗ ಸರಿಯಾಗಿ ರಾತ್ರಿ 1:30 ಗಂಟೆ. ಫುಲ್ ಚಳಿಗಾಲದಲ್ಲಿ ನೈಟ್ ಔಟ್ ಹೋಗಿ ಮೂವಿ ನೋಡ್ಕೊಂಬರೋದು ಅದೊಂಥರ ಮಜಾ, ಅದು ಯಾವಾಗಲೂ ಸಿಗಲ್ಲ. ಫಿಲಮ್ ಮಾತ್ರ ಎಕ್ಸಲೆಂಟ್ ಆಗಿದೆ, ನಿಮ್ಗೆಲ್ಲೂ ಬೋರ್ ಆಗಲ್ಲ. ಎವ್ರಿ ಸೀನು ಥ್ರಿಲ್ಲಿಂಗ್ ಆಗಿ ಸಖತ್ತಾಗಿದೆ. ಉಪೇಂದ್ರ ಅಭಿಮಾನಿಗಳಿಗಂತೂ ಹೇಳಿ ಮಾಡಿಸಿರೋ ಥರ ಇದೆ ಮೂವಿ. ಕಂಪ್ಲೀಟ್ಲಿ ರಿವರ್ಸ್ ಪ್ಲೇ ಬ್ಯಾಕು, ನಾರ್ಮಲ್ ಮೂವಿ ಥರ ಇರಲ್ಲ, ರಿವರ್ಸ್ ಪ್ಲೇ ಬ್ಯಾಕು. ಉಪೇಂದ್ರ ಡೈರೆಕ್ಷನ್ ಏನೋ ಅನಿಸುತ್ತೆ, ಆ ಥರ ಇದೆ ಮೂವಿ. ಫಿಲಮಲ್ಲಿ ಮಾತ್ರ ಮನುಷ್ಯ ಗೊತ್ತಿಲ್ಲದೆ ಎಷ್ಟು ಪಾಪ ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ನಮ್ಮ ಹತ್ರ ತಪ್ಪಿಸ್ಕೊಂಡು ದೇವ್ರ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಗ್ರಾಫಿಕ್ಸ್ ಮಾತ್ರ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಹೆಂಗಿದೆ ಗ್ರಾಫಿಕ್ಸ್ ಅಂತಂದ್ರೆ ಸಖತ್ತಾಗಿದೆ ಗ್ರಾಫಿಕ್ಸ್ ಮಾತ್ರ. ಗ್ರಾಫಿಕ್ಸ್ನೇ ಎಂಜಾಯ್ ಮಾಡ್ತೀರಾ ನೀವು. ಆ್ಯಕ್ಚುಲಿ ಅನ್ವಾಂಟೆಡ್ ಸಾಂಗ್ಸ್ ಇಲ್ಲ, ಅನ್ವಾಂಟೆಡ್ ಫೈಟ್ಸ್ ಇಲ್ಲ, ಸಾಂಗ್ಸೇ ಇಲ್ಲ ಬಿಡಿ, ಫೈಟ್ಸ್ ಇಲ್ಲ. ಕಂಪ್ಲೀಟ್ ರಿಯಾಲಿಟಿಯಾಗಿ ಥ್ರಿಲ್ಲಿಂಗ್ ಆಗಿ ಮಾಡಿದ್ದಾರೆ ಮೂವಿ ಮಾತ್ರ. ಸಖತ್ತಾಗಿದೆ. ಡೆಫಿನೆಟ್ಲಿ ಒಂದ್ಸಲ ಹೋಗಿ ನೋಡಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಫುಲ್ ಕೂತ್ಕೊಂಡು ನೋಡೋ ಅಂಥ ಮೂವಿ ಇದು. ತುಂಬ ಚೆನ್ನಾಗಿದೆ.